ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ನಾವೆಲ್ಲಿದ್ದೀವಿ ಅಂತ ಅಂದ್ರೆ ಕಾಶಿ ವಿಶ್ವನಾಥ್ ಗಂಜಾಮ್ ನಿಮಿಷಾಂಬದಲ್ಲಿದ್ದೀವಿ. ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ನೋಡ್ತಾ ಇದ್ದೀರಲ್ಲ ಆ ಗೋಡೆ, ಅದೆಲ್ಲ ಟಿಪ್ಪು ಸುಲ್ತಾನ್ ಕಾಲದ್ದು. ಇದು ಒಂದು ಐತಿಹಾಸಿಕ ಸ್ಥಳ. ಪಟ್ನಾ, ಗಂಜಾಮ್, ಕಾಶಿ ವಿಶ್ವನಾಥ್. ಇವಾಗ ಇಲ್ಲಿ ಒಳಗಡೆ ಇರೋದು ಎಲ್ಲ ಒಂದು ಹಳೆ ಕಾಲದ್ದು 500 ವರ್ಷ 600 ವರ್ಷ ಆಗಿರೋ ಲಿಂಗಗಳು. ಸೊ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ಬೇಕಂತ ಅಂದ್ರೆ ನಾನು ಫಾಲೋ ಮಾಡೋ ಅದ್ವೈತ, ಶಂಕರಾಚಾರ್ಯ ತತ್ವ, ಅದ್ವೈತ. ಈಗ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಕಟ್ಟಡ, ಈ ಕಟ್ಟಡ ಎಲ್ಲ ತುಂಬಾ ಹಳೆ, 100 ವರ್ಷ ತುಂಬಾ ಹಳೆ ಇತಿಹಾಸ ಇರೋದು. ಇಲ್ಲಿ ನಮ್ಮ ಅದ್ವೈತ ತತ್ವ ಶಂಕರಾಚಾರ್ಯರು ಬಂದು ಇಲ್ಲಿ ಸಾಧನೆ ಮಾಡವ್ರೆ ಅಂತ ಈ ಸ್ಥಳೀಯರು ಹೇಳ್ತಾರೆ. ಇದೆಲ್ಲ ಫುಲ್ ಪಾಳ್ ಬಿದ್ದೋಗೈತೆ. ಇದನ್ನ ರೆಡಿ ಮಾಡ್ಸಕ್ ಟ್ರೈ ಮಾಡವ್ರೆ, ಬಟ್ ಏನೂ ಜೀರ್ಣೋದ್ಧಾರ ಮಾಡಕ್ ಆಗಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕರಿಘಟ್ಟ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀವಿ. ಅಲ್ಲಿ ಕಾಣಿಸ್ತಾ ಇರೋ ಕರಿಘಟ್ಟ, ಇಲ್ಲೂ ಶಂಕರಾಚಾರ್ಯರು ಬಂದು ಸಾಧನೆ ಮಾಡೋಗವ್ರೆ ಅಂತಾರೆ. ಇಂಪಾರ್ಟೆಂಟ್ ಆಗಿ ನಿಮಿಷಾಂಬ ದೇವಸ್ಥಾನ ಹತ್ರ ಶಂಕರಾಚಾರ್ಯ ದೇವಸ್ಥಾನ ಐತೆ, ಒಂದು ಆಶ್ರಮನು ಮಾಡವ್ರೆ, ಬೇಕಾದ್ರೆ ಬಂದು ವಿಸಿಟ್ ಕೊಡಿ. ಇಲ್ಲೆಲ್ಲ ಅವರೇ ಸಾಧನೆ ಮಾಡ್ತಾ ಇದ್ರು ಅಂತ ನಮ್ಗೆ ಸ್ವಲ್ಪ ಸ್ಥಳೀಯರು ಹೇಳ್ತಾರೆ. ನಾವು ಖುಷಿ ಪಡ್ತೀವಿ ಕೇರಳದಿಂದ ಶಂಕರಾಚಾರ್ಯ ಇಲ್ಲಿ ಬಂದವ್ರೆ ಅಂತ. ಸೊ ಇಲ್ಲಿ ಒಳಗಡೆ ಇರೋ ಲಿಂಗಗಳನ್ನ ತೋರಿಸ್ತೀವಿ ಬನ್ನಿ. ಮತ್ತೆ ಇಲ್ಲಿ ಸುರಂಗನೂ ಐತೆ, ಬನ್ನಿ ತೋರಿಸ್ತೀವಿ. ಇದು ಸುರಂಗ ಎಲ್ಲಿಗೆ ಹೋಗ್ತಿದೆ ಅಂತ ನಮ್ಗಂತೂ ಗೊತ್ತಿಲ್ಲ, ಆದ್ರೆ ನಮ್ ರಾಕಿ ತೋರಿಸ್ತಾನೆ ನೋಡಿ. ಒಳಗಡೆ ಹೋಯ್ತೆ ರಾಕಿ, ಹೆಂಗೈತೆ ನೋಡಿ. ಇದೊಂಥರ ಹಳೆ ಸುರಂಗ. ಇದು ಒಬ್ಬೊಬ್ರು ಕರಿಘಟ್ಟಕ್ಕೆ ಹೋಯ್ತದೆ ಅಂತಾರೆ, ಒಬ್ರು ಕಾಶಿ ವಿಶ್ವನಾಥ್ ದೇವಸ್ಥಾನ, ಒಬ್ಬೊಬ್ರು ಅಂತಾರೆ ಹೇಳ್ತಾರೆ. ಸೊ ಈ ಸುರಂಗ ಒಳಗಡೆ ಹೋದಾಗಲೇ ಗೊತ್ತಾಗೋದು ಅಲ್ಲಿ ಏನೈತೆ ಅಂತ. ಸಿಂಪಲ್ ಆಗಿ ಈಗ ನಿಮಿಷಾಂಬ ದೇವಸ್ಥಾನದ ಗೋಪುರ ನೋಡ್ಕೊಳ್ಳಿ. ಗೋಪುರ ನೋಡ್ರೆ ಸಾಕು, ತಾಯಿ ಕಾಣಿಸ್ದಂಗೆ ನಿಮ್ಗೆ ಮರದ ಮಧ್ಯೆ ಅಂತ ದರ್ಶನ ಕೊಡ್ತಾವಳೆ. ಮತ್ತೆ ಏಕೈತೆ ನಮ್ಮ ಕರಿಘಟ್ಟ ಬೆಟ್ಟ ನೋಡಿ, ಫುಲ್ ಮಾತ್ರ ನೀರೀಗ ಮಸ್ತಾಗಿ ಬಿಟ್ಬಿಟ್ಟವ್ರೆ, ನೀರು ತುಂಬ್ಕೊಂಡು ಹರಿತೈತೆ. ಈಗ ಸೀದಾ ನಾವ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಶಂಕರಾಚಾರ್ಯರು ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅಂತಂದಲ್ಲ, ಅದೊಂದು ಲಿಂಗ ಇಲ್ಲ ಐತೆ ನೋಡಿ. ಎಲ್ಲ ನೀರಲ್ಲಿ ತುಂಬೋಗ್ಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಲಿಂಗ ಇರೋದು. ಬನ್ನಿ ಹೋಗುವ ಈಗ ಲಿಂಗದ ಹತ್ರ. ಸೀದಾ ಫಸ್ಟ್ ಈಗ ಲಿಂಗ ತೋರಿಸ್ತೀನಿ ನಿಮ್ಗೆ. ಆ ಲಿಂಗ ತೋರ್ಸಾದ್ಮೇಲೆ ಇನ್ನೊಂದು ಲಿಂಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲೇ ನೋಡಿ ಅಲ್ಲಿ ನೀರು ಹರಿತೈತಲ್ಲ, ಆ ಜಾಗಕ್ಕೆ ಬಂದಾಗ ಈ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಇದು ಬಿಲ್ವಪತ್ರೆ ಮರ ಅಂತ ಅನ್ಕೊಳ್ಳಿ. ಸ್ವಲ್ಪ ಅದು ಇದು ಬಳ್ಳಿ ಗಿಳ್ಳಿ ಎದ್ಬಿಟ್ಟೈತೆ. ಶಿಸ್ತಾಗಿ ಇವಾಗ ಬಿಲ್ಪತ್ರೆಗಳನ್ನ ಕಿತ್ಕೋತಾ ಇದ್ದೀನಿ. ಏನಿಲ್ಲ, ಇಲ್ಲಿ ಸ್ವಲ್ಪ ಬಿಲ್ಪತ್ರೆಗಳು ತಿಂದೋಗೈತೆ, ಆದ್ರೆ ಎಲ್ಲ ಹುಳ ಹೊಡೆದ್ಬಿಟ್ಟೈತೆ. ಈ ಸ್ಟಾರ್ಟಿಂಗ್ ಬಿಲ್ಪತ್ರೆ ಶಿವನ್ ಪೂಜೆ ಇಲ್ಲದೆ ಅದು ವ್ಯರ್ಥ, ಅದಕ್ಕೆ ಸ್ವಲ್ಪ ಬಿಲ್ಪತ್ರೆ ಕಿತ್ಕೋಗೋದ ವೇಟ್ ಮಾಡಿ. ಇವಾಗ ಫುಲ್ ಬಿಲ್ವ ಪತ್ರೆ ಕಿತ್ಕೊಂಡಿದ್ದೀವಿ. ಸೀದಾ ಆವಾಗಲೇ ತೋರಿಸಿದ್ನಲ್ಲ ದೇವಸ್ಥಾನ, ಅಲ್ಲೊಳಗಡೆ ಹೋಗಿ ಈಗ ಆ ನೀರ್ ಮಧ್ಯ ಹೋಗಕ್ಕಾಗ್ದಿರೋ ಜಾಗಕ್ಕೇನೆ ಹೋಗಿ ಬಿಲ್ಪತ್ರೆ ಇಡ್ತಾರಲ್ಲ, ಅವಾಗ ಶಿವನ್ಗೆ ಫುಲ್ ಖುಷಿ ಆಗೋದು. ಶಿವ ಬರೀ ಬೆಳಿಗ್ಗೆ ನೋಡಿದ್ರಲ್ಲ ಆ ಥರ ಕಷ್ಟಕರ ಜಾಗದಲ್ಲೇ ಇರೋದು. ಬನ್ನಿ ಫ್ರೆಂಡ್ಸ್ ಹೋಗೋದ. ಇವಾಗ ಇಳಿತಾ ಇದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಗಂಗಾ ಜಲನ ಎತ್ತಿ ಬಿಲ್ಪತ್ರೆ ಮೇಲೆ ಹಾಕೋಗ್ಬಿಡ್ತೀನಿ ರೀ. ಹಂಗೆ ಫ್ರೆಂಡ್ಸ್ ಬಿಲ್ವಪತ್ರೆಗೆ ಕಾವೇರಿ ಮಾತನ್ನ ಹಾಕೊಂಡಿದ್ದೀನಿ. ಇವಾಗ ಸೀದಾ ಆ ಥರ ಯಾರು ಪೂಜೆ ಮಾಡ್ದಿರೋ ಲಿಂಗಗಳಿಗೆ ಪೂಜೆ ಮಾಡ್ಬೇಕಂತ ಇವೇ ಆಸೆ. ನೋಡಿ ಅಲ್ಲಿ ಕಾಣಿಸ್ತೈತೆ, ಯಾರು ಪೂಜೆ ಮಾಡಿಲ್ಲ. ಇವಾಗ ನುಗ್ತಾ ಇದ್ದೀನಿ ಫಸ್ಟ್ ನೀರು ಹಾಕದ ಅಂತ. ಅಲ್ಲ, ಓಂ ಅಮ್ಮ ಹನುಮತೆ ನಮೋಸ್ತುತೆ, ನಮ್ಮ ಮಾರುತಿಗೆ, ಆಂಜನೇಯಂಗೆ, ಶಂಕರ್ಗೆ, ಕಾಳಿಗೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಓಂ ನಮಃ ಶಿವಾಯ, ಶಂಭೋ ಶಂಕರ ಹರ 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 ಮಹಾದೇವ್ ಜಟಾಜೂಟ್. ಓಂ ನಮಃ ಶಿವಾಯ, ಹರ ನಮ ಪಾರ್ವತಾಪತೆ, ಹರ ಹರ ಮಹಾದೇವ ಶಿವ ಶಂಭೋ. ಓಂ ನಮಃ ಶಿವಾಯ, ತ್ರಿದಳಂ ತ್ರಿಗುಣಕಾರಂ ತ್ರಿನೈತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಸುತ್ತ ನೀರು. ಇದೇ ಭಯಾನಕ. ಏನಂತಂದ್ರೆ ಈ ತರ ಜಾಗಗಳಲ್ಲಿ ಶಂಕರಾಚಾರ್ಯರು ಪೂಜೆ ಮಾಡ್ತಾ ಇದ್ರು ಈ ಲಿಂಗಕ್ಕೆ ಅಂತ ಅಂದ್ರೆ, ನಾವು ಇನ್ನೂ ಸಾವಿರಾರು ವರ್ಷ ಹಳೆ ಇತಿಹಾಸ ಉಳ್ಳ ಅದ್ವೈತ ತತ್ವನ ಫಾಲೋ ಮಾಡ್ಕೊ ಬಂದು ಲಿಂಗಕ್ಕೆ ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಒಂಥರ ಏನೋ ಆನಂದ. ನೋಡಿ ಹೆಂಗ್ ಕಾಣಿಸ್ತೈತೆ ಲಿಂಗ, ಸಕ್ಕದಾಗಿ ಕಾಣಿಸ್ತೈತೆ. ಅಲ್ಲಿ ನೋಡಿ ಶಿವ ಆಗ್ಲೇ 1000 ಕಾಲ್ ರೂಪದಲ್ಲಿ ಬಂದ್ಬಿಟ್ಟು ಆಟ ಆಡ್ತಾವನೆ ಮೇಲೆ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಅಲಕ್ ನಿರಂಜನ್. ಓಂ ತ್ರಯಂಬಕಂ ಯಜಾಮಯ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ್ಮಿವ ಬಂಧನಾಂ ಮೃತ್ಯುರ್ಮೋಕ್ಷಯ ಮಾಮೃತಾತೆ. ಕಲ್ಲಿಟ್ಟಿದ್ದೀನಿ ಫ್ರೆಂಡ್ಸ್, ಏನಕ್ಕೆ ಅಂದ್ರೆ ಬಿಲ್ವಪತ್ರೆ ವಾಪಸ್ ಆರಬಾರ್ದು ಅಂತ. ನಿಮ್ಗೆ ಗೊತ್ತಲ್ಲ, ಕರಿಘಟ್ಟ ಕಾಣಿಸ್ತೈತೆ, ಮೇಲೆ ನಾರಾಯಣ ಸ್ವಾಮಿ ಕೂತವ್ರೆ. ಇಲ್ಲಿ ನೋಡಿ ನೀರೊಳಗಡೆ ನಮ್ ಶಿವ ಯಾವ ತರ ಕೂತವ್ನೆ ಅಂತ ಅಂದ್ರೆ, ಇಲ್ಲಿ ಲಿಂಗದ ಹತ್ರ ಹೋಗಿ ಪೂಜೆ ಮಾಡದ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಆದ್ರೆ ಒಂಚೂರು ಯಾಮಾರ್ದ್ರು ಒಳಿಕೆ ನುಕ್ಕ ಹೋಯ್ತಾ ಇರ್ತೀನಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಹರ್ ಹರ್ ಮಹಾದೇವ್ ಅಂದ್ಬಿಟ್ಟು ಇಲ್ಲಿಂದನೇ ನೀರು ಎರ್ಸ್ಬಿಡ್ತೀನಿ ರೀ. ಓಂ ನಮಃ ಶಿವಾಯ, ಬಂ ಬಂ ಬಲೆ ನಾತ್ಕಿ ಬಲೆ ನಾತ್ಕಿ. ಓಂ ನಮಃ ಶಿವಾಯ, ಹರ್ ಹರ್ ಮಹಾದೇವ್ ಅಂತ. ಏನಂತೀರಾ? ಈ ತರ ಲಿಂಗಗಳು ಲಾಸ್ಟ್ ಟೈಮ್ ಬಂದಾಗ ಫುಲ್ ನೀರ್ ಖಾಲಿ, ಇಲ್ಲೆಲ್ಲ ನಡೆದಾಡ್ಬೋದಾಗಿತ್ತು. ಇವಾಗ ನೋಡಿ ತುಂಬ್ಕೊಬಿಡೈತೆ. ಶಿವ ಮಾತ್ರ ಅದ್ದೂರಿಯಾಗಿ ಕಾಣ್ತವನೆ. ಹರ್ ಹರ್ ಮಹಾದೇವ್, ಓಂ ನಮಃ ಶಿವಾಯ ಅನ್ಬಿಟ್ಟು ಫುಲ್ ಖುಷಿ. ಮತ್ತೆ ಏನಂತೀರಾ?
ಲಾಸ್ಟ್ ನಮ್ಮ ಬಾಸ್ ನೋಡಿ ಈ ತರ ನದಿ ಮಧ್ಯೆ ಹೋಗಿ ಪೂಜೆ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ಮತ್ತೆ ರುದ್ರಾಂಶಿಯಾದ ಆಂಜನೇಯಂದು ವಿಗ್ರಹಕ್ಕೆ ಒಂದು ಬಿಲ್ವ ಪತ್ರೆ ಸಮರ್ಪಣೆ ಮಾಡಿ ಇವಾಗ ಬನ್ನಿ ತೋರಿಸ್ತೀವಿ ನಾವು ರಾಕಿನ ಕರ್ಕೊಂಡು ನಾವೆಲ್ಲಿ ಯಾವ ಸ್ಪಾಟಲ್ ಇದ್ದೀವಿ ಅಂತ. ನಾವೆಲ್ಲೇ ಹೋದ್ರು ನಮ್ಮ ಕಡೆ ಇರ್ಲೇಬೇಕಲ್ಲ. ನೋಡಿ ಇದು ಯಾವ ತರ ಸಮಾಧಿ ಅಂತ ಅಂದ್ರೆ ಈ ಕಡೆ ನೀರು ಈ ಕಡೆ ನೆಲ. ಕಾಶಿ ವಿಶ್ವನಾಥ್ ಅಂದ್ರೆ ಹೇಳಿ ಸುಡ್ಗಾಡ್ ಗಂಜಾಮ್ ಇದು ಒಂಥರ ಮಶಾಣ ಇದ್ದಂಗೆನೆ. ಬನ್ನಿ ಹೋಗೋದ ಇದನ್ ಕಡೆ ತೋರಿಸ್ತೀನಿ. ಈಗ ಇಷ್ಟೊತ್ತು 10 ತೋರಿಸ್ತಾ ಇದೆ. ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಇವಾಗ ಏನಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ 28 ಜುಲೈ 2025 ಮೊದಲನೇ ಶ್ರವಣ ಸೋಮವಾರ. ಸೊ ಶ್ರವಣ ಮಾಸದಲ್ಲಿ ಶಿವನ ಏನಕ್ಕೆ ಪೂಜೆ ಮಾಡ್ತಾರೆ ಅಂತ ಅಂದ್ರೆ ವಿಷ್ಣು ಈ ಲೋಕನ ಪಾಲನೆ ಮಾಡೋನು, ಶಿವ ಬಂದು ಸಂಹಾರ ಮಾಡೋನು. ಆದ್ರೂ ಈ ಶ್ರವಣ ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ. ಅದಕ್ಕೆ ಶಿವ ಬಂದು ಈ ಜಗತ್ನ ಪಾಲನೆ ಮಾಡ್ತಾನೆ ಈ ಟೈಮಲ್ಲಿ. ಸೊ ನೀವು ಶಿವನ್ನ ಪೂಜೆ ಮಾಡಿ 4 ವಾರ ಪೂಜೆ ಮಾಡಿ ಸಾಕು. ಅದ್ಯಾವ್ದೋ ಸೋಲಾರ್ ಸೋಮವಾರ ಹುಡುಗಿ ಕೊಡ್ತಾನೆ ಅಂತ ಅದೆಲ್ಲ ಹೇಳಿದ್ನಲ್ಲ, ಅವೆಲ್ಲ ಬುಕ್ಬಿಡಿ. 4 ಸೋಮವಾರ, ಜಸ್ಟ್ 4 ಸೋಮವಾರ, ಬರೀ ಶ್ರವಣ ಸೋಮವಾರ 4 ಮಾಡಿ, ವಿಷ್ಣುದು ನಾರಾಯಣಂದು 4 ಶನಿವಾರನೂ ಮಾಡಿ, ಶನೀಶ್ವರನಿಗೂ ಮಾಡಿ. ಆದ್ರೆ ಈ 4 ಸೋಮವಾರ ಮಾಡಿದ್ರೆ ಶಿವ ನಿಮ್ಗೆ ನಿಜವಾಗ್ಲೂ ಲೋಕ ಕಲ್ಯಾಣಕ್ಕೆ ಅಂತ ಜ್ಞಾನದಿಂದ ಎದ್ದು ಬಂದಿರ್ತಾನೆ. ಏನಕ್ಕೆ ವಿಷ್ಣು ಮಹಾರಾಜ್ ಅವರು ಯೋಗ ನಿದ್ರೆಗೆ ಹೋಗಿರ್ತಾರೆ. ಬನ್ನಿ ಇವಾಗ ಇನ್ನು ಶ್ರವಣ ಸೋಮವಾರ ಬಗ್ಗೆ ಏನಾದೈತೆ ಅಲಾಕ್ ನಿರಂಜನ್. ನೋಡಿ ಇದೆಲ್ಲ ಹಳೆ ಪುರಾತನ ಕಾಲದ್ದು. ಈ ಕಂಬಗಳು ನೋಡ್ತಿದ್ರೆ ನಿಮ್ಗೆ ಗೊತ್ತಾಯ್ತದೆ. ಸೊ ಫಸ್ಟ್ ನಾವು ಯಾರಿಂದ ತಗೋತೀವಿ ಅಂತಂದ್ರೆ ನಮ್ಮ ಬಾಸ್ ಹನುಮಂತರಿಂದ ಓಂ ಹಂ ಹನುಮತೆ ನಮೋಸ್ತುತೆ. ಇದೇ ಪುರಾತನ ಕಾಲದ ಲಿಂಗ. ಈ ಲಿಂಗದಲ್ಲಿ ನೋಡಿ ಅವತ್ತೊಂದ್ಸತಿ ನನಗೆ ಫಸ್ಟ್ ಇಂಟರ್ವ್ಯೂ ಅಭಿಯಾನ ಇದೇ ಲಿಂಗದ ಮುಂದೆ ಮಾಡಿದ್ದು. ಇಲ್ಲಿ ನೋಡಿ ಯಾವ ಥರ ಐತೆ ನೀರು ಹೋಗೋಕ್ಕೆ, ಇಲ್ಲಿಂದ ನೀರು ಬರೋದಿದ್ದು ಈ ಥರ ಚೆನ್ನಾಗಿ ಒಂಥರ ಡಿಸೈನ್ ಆಗಿ ಮಾಡವ್ರೆ. ಇವಾಗ ಶ್ರವಣ ಸೋಮವಾರದ ಬಗ್ಗೆ ಹೇಳ್ಬೇಕಂತ ಬಂದಿದ್ದೀನಿ. ಲೆಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಶ್ರವಣ ಸೋಮವಾರ ಏನಕ್ಕೆ ಮಾಡಬೇಕು ಅಂದ್ರೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕದಲ್ಲಿ ಉನ್ಮತ್ತ ಸ್ಥಾನ ಪಡೆಯೋಕ್ಕೆ. ಏನಕ್ಕೆ ಅಂತ ಅಂದ್ರೆ ಈಗ ಶಿವನೇ ಸ್ವಯಂ ಜ್ಞಾನದಿಂದ ಎದ್ದು ಬಂದಿರ್ತಾನೆ. ಅವ್ರವ್ರ ಭಕ್ತರಿಗೆ ಏನ್ ಕೊಡ್ಬೇಕು, ಲೋಕಪಾಲನೆ ಮಾಡ್ಬೇಕು ಅಂತ. ಅಲ್ಲಿ ನೋಡಿ ಇಲ್ಲೇನ್ ಕಾಣಿಸ್ತೈತೆ ನದಿ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೋಗಿ ನದಿಲಿ ಸ್ನಾನ ಮಾಡಿ, ಕುಂಭಮೇಳ ಯಾವ ತರ ಮಾಡಿಸ್ತಾ ಇದ್ದೆ ಆ ತರ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಂತ ಅನ್ಕೊಳ್ಳಿ. ಅದಾದ್ಮೇಲೆ ನೀವು ಏನು ಮಾಡಕ್ಕಾಗಿಲ್ಲ ಅಂತಂದ್ರೆ ದಿವಸಕ್ಕೆ ಸೋಮವಾರದತ್ತು ಒಂದ್ಸತಿ 108 ಸತಿ ಓಂ ನಮಃ ಶಿವಾಯ ಅಂತ ಕೂತ್ಕೊಂಡು ಶಿವನ್ ಫೋಟೋ ಮುಂದೆ ಎಲ್ಲ ದೇವ್ರ ಮನೆಯಲ್ಲಿ ಜಪ ಮಾಡಿ. ಅದಾದ್ಮೇಲೆ ಶಿವನ್ ಕಥೆಗಳು ಕೇಳಿ, ಶಿವಂದು ಒಳ್ಳೆ ಭಜನೆಗಳು, ಅಷ್ಟಕಂಗಳು, ಹನುಮಾನ್ ಚಾಲೀಸು, ಒಳ್ಳೊಳ್ಳೆ ಶಿವಂದು ಅನ್ನೋದಕ್ಕಿಂತ ಎಲ್ಲ ದೇವ್ರಗಳಿಗೆ ಇದು ಒಂದೊಳ್ಳೆ ಮುಹೂರ್ತ ತರ, ಒಳ್ಳೊಳ್ಳೆ ಟೈಮ್ ಅಂತ ಅನ್ಕೊಳ್ಳಿ. ನಿಮ್ಗೆ ಫುಲ್ ಒಳ್ಳೆ ಸ್ಪಿರಿಚುವಲ್ ಗ್ರೋತ್ಗೋಸ್ಕರ, ನೀವು ಆಧ್ಯಾತ್ಮಕನ ಉನ್ಮತ್ತ ಸ್ಥಾನದಲ್ಲಿ ನೋಡೋಕ್ಕೋಸ್ಕರ ಈ ಶ್ರವಣ ಮಾಸನ ಮಾಡೋದು. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂತ ಹೇಳ್ಬೇಕಂತ ಅಂದ್ರೆ ಸಮುದ್ರ ಮಂಥನ್ ಟೈಮಲ್ಲಿ ತುಂಬಾ ಏನೇನೋ ಬರ್ತದೆ. ರಂಬೆ ಬತ್ತಾಳೆ, ಕಾಮಧೇನು ಬರ್ತದೆ, ಅದ್ ಬರ್ತದೆ, ಇದ್ ಬರ್ತದೆ, ಆ ತರ ರತ್ನಗಳು ಏನೇನ್ ಬರ್ತದೆ ಎಲ್ಲನೂ ರಾಕ್ಷಸರು ಮತ್ತೆ ದೇವತೆಗಳು ಇಬ್ರು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊತಾರೆ. ಆದ್ರೆ ಇನ್ನೊಂದ್ ಏನ್ ಬರ್ತದೆ ಅಂತ ಅಂದ್ರೆ ಆಲಾಹಲ, ಫುಲ್ಲು ಭಯಾನಕ ವಿಷ ಬರ್ತದೆ. ಆ ವಿಷನ ಕೊನೆಗೆ ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಕುಡಿಯೋದೇ ನಮ್ ನೀಲಕಂಠ ಶಂಕರ್ ಅಂತ ಅನ್ಕೊಳ್ಳಿ. ಆ ಶಂಕರ ವಿಷ ಕುಡ್ದಿರೋ ಟೈಮು ಈ ಶ್ರವಣ ಮಾಸದಲ್ಲಿ ಅಂತೆ. ಸೊ ಈ ಜಗತ್ನ ಪಾಲನೆ ಮಾಡಿ ಒಳ್ಳೆ ಲೋಕ ಉದ್ಧಾರ ಮಾಡಕ್ಕೋಸ್ಕರ ಶಿವ ಎದ್ ಬಂದವನೆ. ದಯವಿಟ್ಟು ಎಲ್ಲ ಶಿವನ್ ಪೂಜೆ ಮಾಡಿ. ದಯವಿಟ್ಟು ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೂ ಮುಂಚೆನೆ ಶಿವ ರೆಡಿ ಆಗ್ಬಿಟ್ಟಿದ್ರೆ, ಹುಟ್ತಾ ಇರೋ ಸೂರ್ಯ ನಾನ್ ಬರಕ್ಕೂ ಮುಂಚೆನೆ ಶಿವನ್ನ ಯಾರೋ ನೀಟಾಗಿ ಜಗದ್ದೋದ್ಧಾರಕನ್ನ ಈ ತರ ರೆಡಿ ಮಾಡೋರೆ ಅಂತ ಸೂರ್ಯ ನಿಮ್ಗೆ ಆಶೀರ್ವಾದ ಕೊಡ್ತಾನೆ. ಸೊ ಎಲ್ಲ ಶಿವನ್ ಪೂಜೆ ಮಾಡಿ. ಏನಂತೀರಾ? ಶ್ರವಣ ಮಾಸದಲ್ಲಿ ತುಂಬಾ ಜನ ತುಂಬಾ ತರ ಉಪವಾಸ ಮಾಡ್ತಾರೆ. 16 ಸೋಮವಾರ ಅಂದ್ರೆ ಸೋಲಾರ್ ಸೋಮವಾರ, ಗಂಡ ಸಿಗ್ಲಿ ಹೆಂಡತಿ ಸಿಗ್ಲಿ ಅಂತ ತುಂಬಾ ಕಷ್ಟಪಟ್ಟು ಶಿವನ ಪೂಜೆ ಮಾಡ್ತಾರೆ. ನೀವೇನಿಲ್ಲ 4 ಶ್ರವಣ ಸೋಮವಾರ ನೀವು ಯಾವ ತರ ಪೂಜೆ ಮಾಡಿ ಅಂತ ಅಂದ್ರೆ, ನಾಳೆ ಸೋಮವಾರ ಅಂದ್ರೆ ಭಾನುವಾರ ಹಿಂದಿನ ದಿವಸನೇ 105 ಬಿಲ್ವಪತ್ರೆನ ಕಿತ್ಕೊಬಿಡಿ. ಮರದಿಂದ ಕಿತ್ಕೊಬಿಟ್ಟು ನಿಮ್ಗೆ ಅಷ್ಟೊತ್ತರ ಗೊತ್ತಿದ್ರೆ 108 ಮಂತ್ರ ಗೊತ್ತಿದ್ರೆ ಶಿವಂದು, ನೀವೇನ್ ಮಾಡಿ ಅಂತ ಅಂದ್ರೆ ಓಂ ಮಹಾಕಾಲಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಜ್ಯೋತಿರ್ಲಿಂಗಾಯ ನಮಃ, ಓಂ ಲಿಂಗ ರೂಪಾಯ ನಮಃ ಅಂತ ಈ ತರ 108 ಶಿವನ ಹೆಸರು ಹೇಳಿ ನೀವು ಬಿಲ್ವಪತ್ರೆ ಹಾಕಿದ್ರೆ ತುಂಬಾ ಅದಕ್ಕೆ ಒಂಥರ ಫ್ರೂಟ್ಫುಲ್ ಅಂತ ಅನ್ಕೊಳ್ಳಿ ನೀವು ಮಾಡಿರೋ ಪೂಜೆ. ಅದ್ ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಪ್ರತಿಯೊಂದು ಚಾಂಟ್ಗೂ 108 ಸತಿ 108 ಬಿಲ್ವಪತ್ರೆ ಹಾಕ್ಬಿಟ್ರೆ ಶಿವ ಅಷ್ಟಕ್ಕೇನೆ ಖುಷಿ ಪಡ್ತಾನೆ. ನೀವು ಉಪವಾಸ ಪಡ್ಬೇಕು, ರಾತ್ರಿ ಗಂಟ ನೀರು ಕುಡಿದೆ ಅದ್ ಮಾಡ್ದೆ, ಶಿವ ಯಾವತ್ತೂ ಒಂದ್ ಭಕ್ತರಿಗೆ ನೀವು ಅದ್ ಮಾಡಿ ಇದ್ ಮಾಡಿ ಅಂತ ಕೇಳ್ಕೊಳಲ್ಲ. ನೀವು ಎಕ್ಸ್ಟ್ರಾ ಕೊಡ್ಬೇಕು ಅಂದ್ರೆ ಶಿವನ್ಗೆ ಏನ್ ಇಷ್ಟ ಅದನ್ನ ತಿಳ್ಕೊಳ್ಳಿ. ಶಿವನ್ಗೆ ಏನ್ ಮಾಡಿದ್ರೆ ಏನ್ ಕೊಟ್ರೆ ಖುಷಿ ಆಯ್ತದೆ. ನೀವೇನ್ ಕೊಡ್ಬೇಕಂದ್ರೆ ಫಸ್ಟ್ ನೀವು
ನಂದೀಶ್ವರಂಗ್ ಹಾಕಿ ಬಿಲ್ವಪತ್ರೆನ. ಅದಕ್ಕಿಂತ ಮುಂಚೆ ಗಣಪತಿಗೆ ಹಾಕ್ಬೇಕು ನೀವು. ನಂದಿಗೆ ಮಾಡಿಲ್ಲ ಅಂತ ಅಂದ್ರೆ ನೀವು ಎಷ್ಟೇ ಶಿವನ್ ಪೂಜೆ ಮಾಡಿದ್ರು ಅದು ಫ್ರೂಟ್ಲೆಸ್ ಅಂತ ಅನ್ಕೊಳ್ಳಿ, ಫ್ರೂಟ್ಫುಲ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕಂತ ಅಂದ್ರೆ ಬಿಲ್ವಪತ್ರೆನ ಶಿವನ್ಗೆ ಅರ್ಪಿಸಿ ತುಂಬೆ ಹೂವ, ದತ್ತುರ, ಮತ್ತೆ ಅವ್ನಿಗೆ ಬೇಲ್ದಣ್ಣ ಅಂದ್ರೆ ಇಷ್ಟ, ಬೇಲ್ದಣ್ಣ ಜ್ಯೂಸ್ ಹಾಕಿ ಲಿಂಗದ ಮುಂದೆ ಇಡಿ. ಈ ತರ ಸಿಂಪಲ್ ಆಗಿರೋ ಪೂಜೆ ಮಾಡಿದ್ರೆ ಅವ್ನಿಗೆ ಇಷ್ಟ. ಏನಕ್ಕೆ ಅಂದ್ರೆ ಶಿವ ಏನ್ ಕಾಸ್ಟ್ಲಿ ಲೈಫ್ ನೋಡಲ್ಲ, ಸಿಂಪಲ್ ಆಗಿ ಕಾಡು ಮೇಡು ಅಲ್ಕೊಂಡು ಆರಾಮಾಗಿ ದಿಗಂಬರ ರೂಪದಲ್ಲಿ ಇರ್ತಾನೆ. ಸೊ ಪೀಪಲ್ 4 ಸೋಮವಾರ, 4 ಶ್ರವಣ ಸೋಮವಾರ ನೀವು ಒಳ್ಳೆ ಪೂಜೆ ಮಾಡಿ. ಶನೇಶ್ವರನ ಹತ್ರನೂ ಹೋಗಿ, ನಾರಾಯಣನ ಹತ್ರನೂ ಹೋಗಿ, ಮಂಗಳ ಗೌರಿ ರಥ ಮಾಡೋರು ಮಂಗಳ ಗೌರಿ ರಥನೂ ಮಾಡಿ. ಸೊ ಇಂಪಾರ್ಟೆಂಟ್ ಆಗಿ ಶಿವನ್ ಪೂಜೆ ಮಾಡಿ. ಅಲಕ್ ನಿರಂಜನ್. ಸೊ ಗೆಳೆಯರೆ, ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ಬೇಕಂತ ಅಂದ್ರೆ ನಾಳೆ 29 ಜುಲೈ ನಾಗ ಪಂಚಮಿ ಇದೆ. ಭೂದಾರ, ಕಾರ್ಕೋಟಕ, ತಕ್ಷಕ, ಕಾಳಿಂಗ, ವಾಸುಕಿ. ನಾಗರ ಪಂಚಮಿ ದಿವಸ ನಾಗರ್ ಕಲ್ಗೆ ಹಾಲಾಕಿ. ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಸುಮ್ಮನೆ ಉತ್ತುಕ್ಕೆ ಹಾಲಾಕಿ ಉತ್ತಾನೆ ಹಾಳು ಮಾಡಿಬಿಡ್ಬೇಡಿ. ಏನಂತೀರಾ ನಾಗಪ್ಪ? ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ವಾಹಿನಿಗೆ ಶಿವ ಕರ್ಸ್ಕೊಳ್ಳಿ. ಎಲ್ಲರೂ ಮುಟ್ಟಿದ್ರು ಫಲ, ನೋಡಿದ್ರು ಫಲ. ಅಲಾಕ್ ನಿರಂಜನ್ ಸಬ್ದೋಗ್ ಭಂಜನ್. ಜೈ ಶ್ರೀ ಮಹಾಕಾಲ್.